ಮಜಾ. ಹಲೋ, ಬಿರುಗಾಳಿ ಸಹಿತ ಭಾರಿ ಮಳೆ ಆಗ್ತಾ ಇರುವಂತದ್ದು ಬಿಜೆಪಿ ಕಾರ್ಯಾಲಯಕ್ಕೂ ಸಂಪೂರ್ಣ ಜಲಕಂಟಕ. ಈಗಾಗಲೇ ಹವಾಮಾನ ಇಲಾಖೆ ತಿಳಿಸಿತ್ತು, ನಿನ್ನೆಯಿಂದ ಸತತವಾಗಿ 4 ದಿನಗಳವರೆಗೆ ಬಿರುಗಾಳಿ ಸಹಿತ ಮಳೆ ಆಗುವಂತ ಸಾಧ್ಯತೆ ಇದೆ ಅಂತ ಬೆಂಗಳೂರು ಸೇರಿದಂತೆ ಹಲವಾರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿತ್ತು. ಅದರಂತೆ ಇದೀಗ ಬೆಂಗಳೂರಿನಲ್ಲಿ ಬಿರುಗಾಳಿ ಸಹಿತ ಮಳೆ ಸುರಿತಾ ಇದೆ. ಮಳೆಯ ಅಬ್ಬರ ರಾಜಧಾನಿಯಲ್ಲಿ ಭಾರಿ ದುರಂತಗಳು. ಬೌರಿಂಗ್ ಆಸ್ಪತ್ರೆ ಬಳಿ ಸಾವಿನ ರಣಕೇಕೆ ಹೊಡಿತಾ ಇದೆ. ಮಳೆಯಿಂದ ಕುಸಿದ ಬೌರಿಂಗ್ ಆಸ್ಪತ್ರೆಯ ಗೋಡೆ. 3 ಮಕ್ಕಳು ಸೇರಿ 8 ಜನ ದುರ್ಮರಣವನ್ನ ಹೊಂದಿದ್ದಾರೆ. ಭರದಿಂದ ಸಾಗಿದೆ ರಕ್ಷಣಾ ಕಾರ್ಯಾಚರಣೆ. ಸ್ಥಳಕ್ಕೆ ದೌಡಾಯಿಸಿದ ಸಿಎಂ ಡಿಸಿಎಂ ಕಮಿಷನರ್. ನೋಡಿ, ಬೆಂಗಳೂರಿನಲ್ಲಿ ಸುರಿದಂತಹ ಭಾರಿ ಮಳೆಗೆ ಇದೀಗ ರಾಜಧಾನಿಯಲ್ಲಿ ದುರಂತ ಸಂಭವಿಸಿದೆ. ಬೌರಿಂಗ್ ಆಸ್ಪತ್ರೆ ಬಳಿ ಸಾವಿನ ರಣಕೇಕೆ. ಬೌರಿಂಗ್ ಆಸ್ಪತ್ರೆಯ ಗೋಡೆ ಕುಸಿದು 2 ಮಕ್ಕಳು ಸೇರಿದಂತೆ 8 ಜನ ದುರ್ಮರಣವನ್ನ ಹೊಂದಿದ್ದಾರೆ. ಸಾಕಷ್ಟು ಶಂಕೆ ವ್ಯಕ್ತವಾಗ್ತಾ ಇತ್ತು, ಗೋಡೆ ಬಿದ್ದಿದೆ, ಅಲ್ಲಿ ಯಾರಾದ್ರೂ ಸಿಲುಕಿದ್ದಾರಾ ಅನ್ನುವಂತ ಶಂಕೆಗಳು ವ್ಯಕ್ತವಾಗ್ತಾ ಇತ್ತು. ಇದೀಗ ಕಾರ್ಯಾಚರಣೆಯ ಬಳಿಕ ತಿಳಿದು ಬಂದಿದೆ, 2 ಮಕ್ಕಳು ಸೇರಿದಂತೆ 8 ಜನ ಅಲ್ಲಿ ದುರ್ಮರಣವನ್ನ ಹೊಂದಿದ್ದಾರೆ ಅನ್ನುವಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಬೆಂಗಳೂರಿನಲ್ಲಿ ಈಗ ಸುರಿದಂತಹ ಮಳೆಗೆ ಸಾಯಂಕಾಲ ಸತತವಾಗಿ 2 ಗಂಟೆಯಿಂದ ಸುರಿದಂತಹ ಮಳೆಗೆ ದೊಡ್ಡ ಮಟ್ಟದ ಅನಾಹುತಗಳು ಬೆಂಗಳೂರಿನಲ್ಲಿ ಆಗ್ತಾ ಇದ್ದಾವೆ. ಒಂದು ಕಡೆ ಮರಗಳ ಬಿದ್ದು ಸಾಕಷ್ಟು ಅವಾಂತರಗಳ ಸೃಷ್ಟಿ ಆದ್ರೆ, ಮತ್ತೊಂದು ಕಡೆ ಬೌರಿಂಗ್ ಆಸ್ಪತ್ರೆಯ ಗೋಡೆ ಕುಸಿದು 8 ಜನ ದುರ್ಮರಣವನ್ನ ಹೊಂದಿದ್ದಾರೆ. ಮಳೆಯ ಅಬ್ಬರ ರಾಜಧಾನಿಯಲ್ಲಿ ಸಾವಿನ ರಣಕೇಕೆ ಹೊಡಿತಾ ಇದೆ.